ವೀಕ್ಷಕರೇ ನಮಸ್ಕಾರ. ನಾನು ಶೇಷು, ನೀವು ನೋಡ್ತಾ ಇದ್ದೀರಾ JPM TV. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರ್ತಕ್ಕಂಥ ಕಾರ್ಯ ಸ್ಪಷ್ಟ ನುಡಿ ದಿಟ್ಟನಡೆ, ನೇರ ಮಾತು, ನಿರಂತರ ಚಲನೆ. ಬದುಕು ಅಷ್ಟೊಂದು ಸರಳವಲ್ಲ. ಬದುಕಿಗೆ ಜೀವನ ಸಾಗಿಸಲು ಎಷ್ಟೊಂದು ಹರಸಾಹಸ ಪಡಬೇಕಾಗುತ್ತದೆ ಅನ್ನುವುದಕ್ಕೆ ಇಲ್ಲೊಂದು ಉತ್ತಮ ಉದಾಹರಣೆ ಇದೆ. ಹಾಗೆ ಜನರು ಯಾರೂ ಆಗುವುದಿಲ್ಲ ಅಂಥದರಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಅಂತಂದರೆ ಅದು ಕೂಡ ಒಂದು ವಿಪರ್ಯಾಸದ ಕೆಲಸ. ಅಂಥ ಒಂದು ಸಂದರ್ಭದಲ್ಲಿ ಜೀವನದ ಜಟಕಾಬಂಡಿಯನ್ನು ಎಳೆದೊಯ್ಯುತ್ತಿರುವಂತಹ ಒಂದು 85ರಿಂದ 90 ವರ್ಷದ ವಯೋವೃದ್ಧಿ, ಅವರಿಗೆ ನಡೆಯಲು ಸಾಧ್ಯವಾಗದಂತಹ ಈ ಪರಿಸ್ಥಿತಿಯಲ್ಲಿ ತನ್ನ ಜೀವನದ ಒಂದು ಸಂಘರ್ಷವನ್ನು ಯಾವ ರೀತಿಯಾಗಿ ನಡೆಸುತ್ತಿದ್ದಾರೆ ಅನ್ನುವುದು ಇದು ಮುಖ್ಯ. ನಾವು ಒಂದು ಉತ್ತಮವಾದಂತಹ ಒಂದು ಉದಾಹರಣೆ ಹಾಗೂ ಸಂದೇಶವನ್ನು ಕಂಡಿರುತ್ತೇವೆ. ಅದು ಜನರಿಗೆ ಸ್ಫೂರ್ತಿದಾಯಕ ಕೂಡ ಹೌದು. ಯಾಕಂತಂದರೆ ಬದುಕು ಅಷ್ಟೊಂದು ಸರಳವಲ್ಲ. ಜೀವನೋಪಾಯಕ್ಕಾಗಿ ಜೀವನದ ಸಂಗತಿ ಯಾವ ರೀತಿಯಾಗಿ ಪ್ರಯತ್ನಪಟ್ಟು ಸಾಗಿಸುತ್ತಾರೆ, ಹಿರಿಯರ ಹೊಣೆಗಾರಿಕೆ ಏನು, ಎಷ್ಟೊಂದು ತಮ್ಮ ಪರಿವಾರಕ್ಕೆ ಒಯ್ಯಲು ಯಾವ ಹರಸಾಹಸ ಪಡುತ್ತಿದ್ದಾರೆ ಅನ್ನುವುದು ಮುಖ್ಯವಾದಂಥದ್ದು. ಇವೆಲ್ಲವನ್ನು ಹೇಳುವುದು ಬೇಡ, ವೀಕ್ಷಿಸೋಣ ಬನ್ನಿ. ಮುಪ್ಪಿನ ಕಾಲದಲ್ಲಿಯೂ ಬದುಕಿನ ಜಟಕಾಬಂಡಿ. ವಯಸ್ಸು 85ರಿಂದ 90ರ ಆಸುಪಾಸು. ಬದುಕಿಗಾಗಿ ಹವಣಿಸುತ್ತಿರುವ ಅಮ್ಮ. ಅಲ್ಲ, ಈಗೇನು ಮನ್ಯಾಗ ಮೊಮ್ಮಕ್ಕಳಿದ್ರೆ ಅವ್ರು ಹೇಳಿದ್ರೆ ಬಂದು ಒಯ್ತಿದ್ರಲ್ಲ, ಮೊಮ್ಮಕ್ಕಳಿಗೆ ಹಚ್ಚಬೇಕಿಲ್ಲ, ಮೊಮ್ಮಕ್ಕಳಿಗೆ ಹೇಳಬೇಕಿಲ್ಲ, ಬಂದು ಒಯ್ತಿದ್ರೆ ಮೊಮ್ಮಕ್ಕಳಿಗೆ ಹೇಳಬೇಕಿಲ್ಲ, ತಗೊಂಡು ಹೋಗ್ತಿದ್ರೆ ಬಂದ. ಹಾಂ, ಬದುಕು ಅಂದರೆ ಅಷ್ಟೊಂದು ಸರಳವಲ್ಲ. ಏನೇನು ಮಾಡುತ್ತಿದ್ದಾರೆ ಅನ್ನುವುದು ಇಲ್ಲಿ ಕಾಣಬಹುದು. ದೈಹಿಕ ಪರಿಶ್ರಮ ಎಷ್ಟೊಂದು ಕೊಡುತ್ತಿದ್ದಾಳೆ ಅಮ್ಮ ಅಂತಂದರೆ ಅದು ಎಳೆದುಕೊಂಡು ಹೋಗಲಿಕ್ಕೂ ಸಹ ತೊಂದರೆಯಾಗುತ್ತದೆ. ಆದರೂ ಬದುಕಿಗೆ ಬೇಕಲ್ಲ ಉರುವಲು ಕಷ್ಟಪಡುತ್ತಿರುವ ಮುಪ್ಪಾವಸ್ಥೆಯ ಶ್ರಮಜೀವಿ. ಸಹಾಯ ಹಸ್ತ ಚಾಚಿದ ವಿದ್ಯಾವಂತ ಮಹಿಳೆ. ನಮಸ್ಕಾರ ಮೇಡಮ್, ನೀವು ಸಹಾಯ ಮಾಡಿದ್ರಿ. ಆದರೆ ಮುಪ್ಪಾವಸ್ಥೆಯಲ್ಲಿ ಈಗಲೂ ಕೂಡ ಅವರು ಮಾಡ್ತಕ್ಕಂಥ ಒಂದು ಸಾಹಸ ನೋಡಿ, ಅದನ್ನು ಹೇಳಿದೆ ನಾನು. ಮೊಮ್ಮಕ್ಕಳದಾರ ಮತ್ತೆ ಯಾರಿಲ್ಲ ಅಂತ ಇದ್ದಾರೆ. ಒಬ್ರು. ತಮ್ಮ ಹೆಸರೇನು ಮೇಡಮ್? ಏನು ಮಾಡ್ತಾ ಇದ್ದೀರಾ? ಹೌದು, ನಾನು ಯೂಟ್ಯೂಬಲ್ಲಿ ಹಾಕಿರಿ. ನಿಮ್ಮಂಥ ಮಹಿಳೆಯರು ಸಹಾಯ ಮಾಡೋದನ್ನು ನೋಡಿ ಜನರಿಗೆ ಇದೊಂದು ಪಾಠ ಕಲಿಸಿದ ಹಾಗೆ. ಯಾಕಂದರೆ ಈಗಿನ ಸಾಕಷ್ಟು ಜನರಿಗೆ ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ತಮ್ಮ ಪಾಡಿತಾ ಹೋಗ್ತಾ ಇರ್ತಾರೆ. ಆದರೆ ನೀವು ಇಷ್ಟೊಂದು ಲಕ್ಷಣವಾಗಿದ್ದು ವಿದ್ಯಾವಂತರಾಗಿ ಸಹಾಯ ಮಾಡಿದಿರಲ್ಲ, ಇದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡೋಂಗಿಲ್ಲ. ಹೌದು ಹೌದು ಹೌದೌದು. ಇದಕ್ಕೆ ಏನಂತೀರ? ಸ್ವಲ್ಪ
ನೋಡ್ಕೊಳ್ಬೇಕು, ಕಾಳಜಿ ಸಹಾಯ ಮಾಡಬೇಕು. ಯಾಕಂದ್ರೆ ಈ ವಯಸ್ಸಿನಲ್ಲಿ ಅವ್ರು ಕಾಳಜಿ ಮಾಡಬೇಕಾಗಿತ್ತು. ತುಂಬ ಒಳ್ಳೆಯ ಸಂದೇಶ. ತಮಗೂ ಕೂಡ ಈ ಸಹಾಯ ಮಾಡಿದ್ದಕ್ಕಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ.